ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ಹೊಸ ಮೊಬೈಲ್ ಸಖತ್ತಾಗಿದೆ. ಎಷ್ಟೊಂದು ಓನ್ಲಿ 50 ರುಪೀಸಾ? ಅಲ್ಲ 1000. ಅದೇನೋ 50,000 ರೂಪಾಯಿ ಅಂತ ವಿಷಯ ಕೇಳ್ಬಿಟ್ವಿ. ನಾವದು ಯಾವುದ್ರ ಮೇಲೆ ಬಂಡವಾಳ ಬಿಡಿದ್ರಿ? ಸೈಟೆ ಅಲ್ಲ ಮೊಬೈಲ್. ಅಲ್ಲ ಕಂಡ್ರೆ 50,000 ರೂಪಾಯಿ ಕೊಟ್ಟು ಮೊಬೈಲ್ ತಂದಿದ್ರಲ್ಲ, ಇನ್ನೊಂದು 5,000 ರೂಪಾಯಿ ಕೊಟ್ಬಿಟ್ಟಿದ್ರೆ ಇದ್ರ ಸಿಗ್ನಲ್ ಟವರ್ ಕೊಟ್ಬಿಟ್ಟಿರೋರು. ಅಭಿ, ಈ ಮೊಬೈಲ್ ಸ್ಪೆಷಾಲಿಟಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಇರಿ. ಅಲ್ಲ ಕಂಡ್ರೆ 50,000 ರೂಪಾಯಿ ಕೊಟ್ಟು ಈ ಮೊಬೈಲ್ ತಗೊಂಡ್ಬಂದಿದ್ರಲ್ಲ, ಇದಕ್ಕೆ ಏನಾದ್ರು ಅಪ್ಪ ಅಮ್ಮ ಇದೆಯೋ? ಮೊಬೈಲ್ ಫೋನ್ಗೆ ಅಪ್ಪ ಅಮ್ಮ ಇರ್ತಾರಲ್ಲೇ. ಅಪ್ಪ ಅಮ್ಮ ಅಂದ್ರೆ ಗ್ಯಾರಂಟಿ ವಾರಂಟಿ ಅಂತ ಕಣಲೆ. ಅಭಿ, ಈ ಮೊಬೈಲ್ ಸಿಗೋದು ಎಷ್ಟು ಕಷ್ಟ ಅಂತ ನಿಮ್ಗೇನ್ ಗೊತ್ತು? ಏನಿದು 3G ಇಲ್ಲ 4G? ಅದಕ್ಕಿಂತ ದೊಡ್ಡದು. ಹಂಗಿದ್ರೆ 1000G ಇರಬೇಕು. ಜಾಜಿ ಜಂಬಲ್ತೀನಿ ಅವರೇ, ಏನೋ ನನಗೆ ಗೊತ್ತಿಲ್ಲದೇನೆ ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ. ಇಂಥ ದುಬಾರಿಯಾದ ಮೊಬೈಲಿನ ದರ್ದು ತಮಗಿತ್ತೆ? ಅಫ್ಕೋರ್ಸ್ ಅಭಿ, ನಾನು ಮಹಿಳಾ ಸಂಘಕ್ಕೆ ಹೋಗ್ತಾ ಇರ್ತೀನಿ, ಹೋಗಿ ಪಬ್ಲಿಕ್ ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ತೀನಿ. ಮಾಡಿ ಆಗ ಈ ಮೊಬೈಲ್ ನನ್ನ ಕೈಯಲ್ಲಿದ್ರೆ ನೋಡಿ ಜನ ಎಲ್ಲ ಖುಷಿ ಪಡ್ತಾರೆ. ಅದು ಅಲ್ಲದೆ ಆ ಮೊಬೈಲ್ ಅಂಗಡಿಯವ್ನು ಹೇಳ್ದ, ಈ ಮೊಬೈಲ್ ನಿಮ್ ಕೈಯಲ್ಲೇ ಇದ್ರೆ ನಿಮ್ ಬ್ಯೂಟಿ ಹೆಚ್ಚಾಗುತ್ತೆ ಅಂತ. ನಮ್ಮ ಮಹಿಳಾ ಸಂಘದಲ್ಲಿ 50,000 ರೂಪಾಯಿ ಮೊಬೈಲ್ ಇರೋದು ನಿಮ್ಮ ಹತ್ರನೇ. ಮತ್ತೆ ಪ್ರೆಸಿಡೆಂಟ್ ಅಂದ್ಮೇಲೆ ಇಷ್ಟು ಲೆವೆಲ್ ಬೇಡವಾ? ಹೇಳಿ ಜಾಜಿ ಅವರೇ, ಏನ್ ಕರೆದಿದ್ದೋ? ನಿಮ್ಮ ಡಬ್ಬಾ ಮೊಬೈಲ್ ಇಂದ ನನ್ನ 50,000 ಮೊಬೈಲ್ಗೆ ಒಂದು ಕಾಲ್ ಮಾಡಿ. ನನ್ನ ಮೊಬೈಲ್ ಅಲ್ಲಿ ಕರೆನ್ಸಿ ಇಲ್ಲ, ನೀನೇ ಮಾಡ. ಕಿಕ್ಕಿ ಅಂತಿದೆ. ಇನ್ನೊಂದ್ಸಲ ಟ್ರೈ ಮಾಡು. ನೋಡಿ ನೀವೇ. ತಗೊಳ್ಳಿ, ಇದೇ ಮೊಬೈಲ್ ರಿಪೇರಿಗಿರೋದು. ತುಂಬಾ ಚೆನ್ನಾಗಿದೆ. ಎಲ್ಲಿ ಸಿಕ್ತು? ಸಿಕ್ಕಿದ್ದಲ್ಲ, ತಗೊಂಡಿದ್ದು. ಎಷ್ಟು ಬಿತ್ತು? 50,000. ಮೊನ್ನೆ ಯಾರೋ ಅಮೆರಿಕದಿಂದ ಒಬ್ರು ಬಂದಿದ್ರು, ಅವ್ರ ಹತ್ರ ಸೇಮ್ ಇಂಥದೇ ಸೆಟ್ಟು, ಆದ್ರೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಈ ಮೊಬೈಲ್ ಕೆಲಸ ಮಾಡ್ತಾ ಇಲ್ಲ. ಹೌದಾ? ಇಲ್ಲಿ ಕೊಂಡು ಏನೋ ಮಾಡ್ತಾ ಇದೀಯಾ? ಜಾಜಿ ಅವರು ಆ ಹೊಸ ಮೊಬೈಲ್ ನ ರಿಪೇರಿ ಮಾಡಿಸ್ತಾ ಇದ್ರು, ನೋಡ್ತಾ ಇದ್ದೆ. ಇಷ್ಟು ಬೇಗನೆ ರಿಪೇರಿ ಬಂದ್ಬಿಡ್ತೇನೆ ಅದು? ಅಯ್ಯೋ, ತಂದಾಗಿಂದ ಅದು ರಿಪೇರಿಲೇ ಇದೆ. ತಗೊಳ್ಳಿ. ಸ್ವಲ್ಪ ಕರ ಅಂತ ಸೌಂಡ್ ಬರ್ತಾ ಇದೆ, ಕಿವಿಯಿಂದ ಸ್ವಲ್ಪ ದೂರ ಇಟ್ಕೊಂಡು ಮಾತಾಡಿ. ಈ ಕರಕರ ಸೌಂಡ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಕ್ಕಾಗಲ್ವಾ? ಸಿಮ್ ತೆಗೆದ್ಬಿಟ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಜಾಜಿ ಅವರೇ, ನಂಗೆ ರಸ್ತೆಯಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು, ಗುಂಡಿ ಅಂತ. ಅವಳನ್ನ ತುಂಬಾ ಇಷ್ಟಪಟ್ಬಿಟ್ಟಿದ್ದಾಳೆ. ಅವಳ ಮನೆ ಕರ್ಕೊಂಡ್ ಬರ್ಬೇಕಾಗಿತ್ತು. ಕರ್ಕೊಂಡ್ ಬರೋಣ ಅನ್ಕೊಂಡೆ, ಆದ್ರೆ ಅವಳು ನನ್ನ ಬಡವ ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ. ಡೋಂಟ್ ವೆರಿ ಪದ್ದು, ನೀನು ರಿಚ್ ಆಗೋ ಹಾಗೆ ನಾನ್ ಮಾಡ್ತೀನಿ. ಹೇಗೆ? ಈ 50,000 ಮೊಬೈಲ್ ನ ನೀನ್ ಕೇಳ್ಕೊಡ್ತೀನಿ, ಇದನ್ನ ತಗೊಂಡ್ ಹೋಗಿ ಅವಳ ಮುಂದೆ ಶಾಪ್ ಮಾಡು, ಆಗ ಅವಳು ನಿನ್ ಹಿಂದೆನೇ ಬರ್ತಾಳೆ. ಜಾಜಿ ಅವರೇ, ಇದು ನಿಮ್ ಕೈಯಲ್ಲ, ಕಾಲು ಕಾಲು. ಜಾಜಿ ಅವರೇ, ಪದ್ದು ಏನಾಯ್ತು? ನಿನ್ ಲವ್ ಈ ಬಾಳ ಫೋನಿಂದ ನನ್ನ ಲವ್ ಹಾಳಾಗೋಯ್ತು. ಯಾಕೆ? ತುಂಬಾ ಸುಳ್ಳು ಹೇಳ್ತಾ, ಇದು ಒಂದು ಡಬ್ಬಾ ಫೋನು. ನಿನ್ ಸಾವಾಸನ ಬೇಡ ಅಂತ ನನ್ ಗುಂಡಿ ನನ್ ಬಿಟ್ಟು ಹೋಗ್ಬಿಟ್ಟು. ಈ ಫೋನ್ ಇಲ್ಲ ಅಂತಿದ್ರೆ ಇಷ್ಟರಲ್ಲಾಗ್ಲಿ ನನ್ ಮದುವಾಗಿ ನಿಮ್ಗಿನ ಮುಂಚೆ ನಾನು ಹನಿಮೂರ್ಗೆ ಹೋಗ್ಬಿಡ್ತಾ ಇದ್ದೆ. ಮಮ್ಮಿ, ಡ್ಯಾಡಿ, ಒಳ್ಳೇದು ಕೆಟ್ಟದ್ದು ಏನಾದ್ರು ಇದ್ರೆ ಹಾಕಿದ್ದಾಯೇ. ಹೊಸ ಮೊಬೈಲು. ಈ ಮನೆಯವರು ತಿಂಗಳನ್ನ ಹಾಕಿ ಹಿಂದೆ ಮುಂದೆ ನೋಡ್ತಾರೆ ಅಂತಂದ್ರೆ ನೀವು ಹೊಸ ಮೊಬೈಲ್ ತಾನೇ ಹಾಕಿದ್ದೀರಾ? ನಿಮ್ ತಲೆ ಕೆಟ್ಟಿದೆ ಅಂದ್ರೆ ನೀನ್ ಹೋಗಪ್ಪ. ಇವತ್ತೆಲ್ಲ ನದಿ ಮುಖ ನೋಡಿ ಅನ್ಸುತ್ತೆ. ಅಕ್ಕ, ಈಗ ತಾನೇ ಹೋಗಿದ್ದೆ, ಮತ್ತೆ ಬಂದೆ. ತಗೊಳ್ಳಿ ನಿಮ್ ಮೊಬೈಲ್. ಕೆಲಸ ಮಾಡ್ತಿರೋ ಮೊಬೈಲ್ ನಂಗೆ ಕೊಟ್ಟಿದ್ದೀರಾ. ಇಂಥದ ಮೊಬೈಲ್ ನಮ್ ಫ್ರೆಂಡ್ ಹತ್ರನೂ ಐತೆ, ಮೊದ್ಲಾಗ ವಾಪಸ್ ಕೊಡು ಅಂತ ನಮ್ ಫ್ರೆಂಡು ಕ್ಯಾಕ್ ಹಾಕಿಸಿ ಮಕ್ಕಳು ಅಂತ. ಸರಿ, ಇಂಥ ಕೆಲಸ ಮಾಡಿದ್ರೆ ನಮ್ ಬೆಗ್ಗಾಸ್ನಲ್ಲಿ ಎತ್ತಾಕೊಂಡ್ಬಂದ್ಬಿಟ್ಟು ಮನೆ ಮುಂದೆ ಕೇರ ಮಾಡಿಸ್ಬಿಡ್ತೀನಿ. ಹುಷಾರ್. ಈ ಬೆಳಗ್ಗೆ ಮೊಬೈಲ್ ನ ಬಿಸಾಕಿ. ಈ ಮೊಬೈಲ್ ನ ಥ್ರೋ ಮಾಡಿ, ಇದ್ರ ಕಂಟೆನೇ ಬೇಡ. ಜಾಜಿ ಜಂಬಲ್ದಿನಿ ಅವರೇ, ಇದಕ್ಕೆ ತೆತ್ತಿರೋದು 50 ಹುಣಸೆ ಬೀಜ ಅಲ್ಲ ಕಣ್ರಿ, 50,000 ರೂಪಾಯಿಗಳು. ಹಬಿ, ಈ ಮೊಬೈಲ್ ನ ನೀವು ಥ್ರೋ ಮಾಡ್ಲಿಲ್ಲ ಅಂದ್ರೆ ನನ್ ಲವ್ ನಿಮ್ಗೆ ಸಿಗಲ್ಲ. ಯಾರ್ರೀ ಈ ಕಿತ್ ಹೋಗಿರೋ ಮೊಬೈಲ್ ಆಚೆ ಕಡೆಗೆ ಹಾಕಿದ್ದು? ಯಾಕೆ ಸರ್? ನಿಮಗೆ ಬೇಡವಾಗಿರೋ ಎಲೆಕ್ಟ್ರಾನಿಕ್ ಗೂಡ್ಸ್ ಆಚೆ ಕಡೆಗೆ ಹಾಕಿದ್ರೆ ಪರಿಸರ ನಾಶ ಆಗಲ್ವೇನ್ರಿ? ಅದು ನಮಗೆ ಬೇಡ ಅಂತಾನೆ ನಾವು ಅದನ್ನ ಕಸ ತೊಟ್ಟಿಗೆ ಹಾಕಿದ್ದು. ನಿಮಗೂ ಬೇಡವಾದ್ದು ಕಾರ್ಪೊರೇಷನ್ಗೂ ಬೇಡ. ಯಾರ್ರೀ ಹಾಕಿದ್ದನ್ನ? ನನ್ ಹಬಿನೇ. ನೀವು ಮಾಡಿರೋ ತಪ್ಪಿಗೆ 50,000 ರೂಪಾಯಿ ದಂಡ ಕಟ್ಟಿ. ವಿಠಲ ವಿಠಲ ಪಾಂಡುರಂಗ ವಿಠಲ